ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನೀವು ತುಂಬ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ. ಬನ್ನಿ, ಹಾಗಿದ್ದರೆ 2026ರ ಸಾಲಿನಲ್ಲಿ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತ ಯಾವಾಗ ಆಚರಿಸಬೇಕು, ಯಾವ ದಿನಾಂಕದಂದು ಆಚರಿಸಬೇಕು ಮತ್ತು ಸಮಯವನ್ನು ತಿಳಿದುಕೊಳ್ಳೋಣ. ಹಾಗೆಯೇ ಅದರ ಮಹತ್ವ ಮತ್ತು ವಿಶೇಷತೆ ಏನು, ಆಚರಣೆ ಮಾಡಿದರೆ ಹೇಗೆ ಒಳ್ಳೆಯದಾಗುತ್ತದೆ ಎಂಬುದನ್ನು ಸಂಕ್ಷಿಪ್ತವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡಲಿದ್ದೇನೆ. ಎಲ್ಲಿಯೂ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ. ಹಾಗೆಯೇ ನನ್ನ ಚಾನಲನ್ನು ಹೊಸದಾಗಿ ಯಾರಾದರೂ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ತರಹದ ಮಾಹಿತಿಯನ್ನು ಕೊಡಲಿದ್ದೇನೆ ಈ ಒಂದು ಚಾನಲ್ನಲ್ಲಿ. ಹಾಗೆಯೇ ನನ್ನ ಚಾನಲ್ ಶಾಪಿಂಗ್ ಬ್ಲಾಗ್ಸ್ ಇರುತ್ತದೆ, ಅದು ಬೇಕಾದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಇರುತ್ತದೆ, ಅದನ್ನು ಬೇಕಾದರೂ ಕೂಡ ನೀವು ನೋಡಬಹುದು. ಸೊ ಅದರಲ್ಲಿ ಶಾಪಿಂಗ್ ಬ್ಲಾಗ್ಸನ್ನು ನಾನು ಮಾಡುತ್ತಿರುತ್ತೇನೆ. ಅಂದರೆ ಹೋಲ್ಸೇಲ್ ಅಂಗಡಿಗಳು ಹಾಗೆ ಶಾಪಿಂಗು ರೀಟೇಲ್ ಅಂಗಡಿಗಳಿಗೆ ಯೂಸ್ ಆಗುವಂತಹ ಒಂದು ಕಂಟೆಂಟನ್ನು ಆ ಒಂದು ಚಾನಲ್ನಲ್ಲಿ ನೀಡುತ್ತಿರುತ್ತೇನೆ. ಸೊ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಯೂಸ್ ಆಗುವುದಾದರೆ. ಬನ್ನಿ, ಹಾಗಿದ್ದರೆ ಮಾಹಿತಿಯನ್ನು ತಿಳಿದುಕೊಳ್ಳೋಣವೇ? 2026ರ ಸಾಲಿನಲ್ಲಿ ಭೀಮನ ಅಮಾವಾಸ್ಯೆಯನ್ನು ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತ 2026ರ ಆಗಸ್ಟ್ 12ರಂದು ಬುಧವಾರ ಆಚರಿಸಲಾಗುತ್ತದೆ. ಆಷಾಢ ಮಾಸದ ಕೊನೆಯ ದಿನ ಬರುವ ಈ ಅಮಾವಾಸ್ಯೆಯು ದಕ್ಷಿಣ ಭಾರತದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧ ಹಾಗೂ ಪವಿತ್ರವಾದ ಹಬ್ಬವಾಗಿದೆ. ಈ ವರ್ಷದ ಹಬ್ಬದ ದಿನಾಂಕ, ಶುಭ ಮುಹೂರ್ತ, ಮಹತ್ವ ಮತ್ತು ಪೂಜಾ ವಿಧಾನದ ಸಂಪೂರ್ಣ ವಿವರ ನಾನು ಇಲ್ಲಿ ಹೇಳಲಿದ್ದೇನೆ. ದಿನಾಂಕ ಬಂದು ಮತ್ತು ಸಮಯ ತಿಳಿದುಕೊಳ್ಳೋಣ. ತಿಥಿ ಅಥವಾ ಮುಹೂರ್ತ. ಭೀಮನ ಅಮಾವಾಸ್ಯೆ ದಿನಾಂಕ 12 ಆಗಸ್ಟ್ 2026 ಬುಧವಾರದಂದು ಆಚರಿಸಲಾಗುತ್ತದೆ. ಅಮಾವಾಸ್ಯೆ ತಿಥಿ ಪ್ರಾರಂಭ 12 ಆಗಸ್ಟ್ 26ರಂದು ಬೆಳಿಗ್ಗೆ 1:52ಕ್ಕೆ. ಅಮಾವಾಸ್ಯೆ ತಿಥಿ ಮುಕ್ತಾಯ 12 ಆಗಸ್ಟ್ 26ರಂದು ರಾತ್ರಿ 11:06ಕ್ಕೆ. ವಿಶೇಷ ಸೂಚನೆ: 2026ರ ಭೀಮನ ಅಮಾವಾಸ್ಯೆಯ ದಿನದಂದೇ ವರ್ಷದ ಕೊನೆಯ ಸೂರ್ಯಗ್ರಹಣವೂ ಸಂಭವಿಸಲಿದೆ. ಹಬ್ಬದ ಮಹತ್ವ ಮತ್ತು ವಿಶೇಷತೆ ಏನು ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೊದಲನೆಯದು, ದಾಂಪತ್ಯ ಹಾಗೂ ಸೌಭಾಗ್ಯದ ಸಂಕೇತ. ಭೀಮನ ಅಮಾವಾಸ್ಯೆಯ ದಿನ ಪಾರ್ವತೀ ದೇವಿಯ ಭಕ್ತಿಗೆ ಮೆಚ್ಚಿ ಶಿವನು ಅವಳನ್ನು ಪತ್ನಿಯಾಗಿ ಸ್ವೀಕರಿಸಿದನು ಎಂಬ ನಂಬಿಕೆ ಇದೆ. ಹಾಗಾಗಿ ವಿವಾಹಿತ ಮಹಿಳೆಯರು ಪತಿಯ ದೀರ್ಘಾಯುಷ್ಯ, ಆರೋಗ್ಯ ಮತ್ತು ಐಶ್ವರ್ಯಕ್ಕಾಗಿ ಈ ವ್ರತ ಮಾಡುತ್ತಾರೆ. ಅವಿವಾಹಿತ ಯುವತಿಯರು ತಮ್ಮ ಒಳ್ಳೆಯ ಪತಿ ಸಿಗಲಿ ಎಂದು ಪ್ರಾರ್ಥಿಸುತ್ತಾರೆ. ಎರಡನೆಯದು, ಸಹೋದರರ ರಕ್ಷಣೆ. ವಿವಾಹಿತ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳು ತಮ್ಮ ಸಹೋದರರ ಯೋಗಕ್ಷೇಮ ಹಾಗೂ ಅಭಿವೃದ್ಧಿಗಾಗಿಯೂ ಈ ದಿನ ವಿಶೇಷ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಮೂರನೆಯದಾಗಿ, ಪುರಾಣದ ಹಿನ್ನೆಲೆ ಏನೆಂದರೆ, ಮಹಾಭಾರತದ ಭೀಮನು ಬಕಾಸುರನನ್ನು ವಧಿಸಿ ಬ್ರಾಹ್ಮಣ ಕುಟುಂಬವನ್ನು ರಕ್ಷಿಸಿದ ನೆನಪಿಗಾಗಿ ಹಾಗೂ ಒಬ್ಬ ಬಡ ಕನ್ಯೆ ಮೃತ ಮಹಾರಾಜನನ್ನು ಶಿವ ಪಾರ್ವತಿಯರ ಕೃಪೆಯಿಂದ ಬದುಕಿಸಿಕೊಂಡ ಪುರಾಣ ಕಥೆಯ ಹಿನ್ನೆಲೆಯಲ್ಲಿ ಈ ವ್ರತ ಆಚರಿಸಲಾಗುತ್ತದೆ. ಪೂಜೆ ಮಾಡುವುದು ಹೇಗೆ, ಆಚರಣೆಯ ಸರಳ ವಿಧಾನಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಮಂಗಲ ಸ್ನಾನ ಮಾಡಿ ಮತ್ತು ಸಿದ್ಧತೆ ಮಾಡಿ. ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಮಡಿಬಟ್ಟೆ ಧರಿಸಿ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ. ಜ್ಯೋತಿರ್ಭೀಮೇಶ್ವರ ಸ್ಥಾಪನೆ. ಒಂದು ಮಣೆ ಅಥವಾ ಪೀಠದ ಮೇಲೆ ಅಕ್ಕಿ ಹರಡಿ ಅದರ ಮೇಲೆ ಮಣ್ಣಿನಿಂದ ಮಾಡಿದ 2 ದೀಪಗಳನ್ನು ಅಥವಾ ಕಳಿ ಕಂಬಗಳು ಇಡಬೇಕು. ಈ 2 ದೀಪಗಳನ್ನು ಶಿವ ಮತ್ತು ಪಾರ್ವತಿಯ ಪ್ರತೀಕವೆಂದು ಭಾವಿಸಿ ಪ್ರಾರ್ಥಿಸಬೇಕು. ನೂಲಿನ ದಾರ, ಗಂಟು ಹಾಕುವುದು. ಅರಿಶಿನ ಹಚ್ಚಿದ ದಾರಕ್ಕೆ 9 ಗಂಟುಗಳನ್ನು ಹಾಕಿ ಹೂವಿನಿಂದ ಅಲಂಕರಿಸಿ ಪೂಜಿಸಬೇಕು. ಪೂಜೆಯ ನಂತರ ಇದನ್ನು ಬಲಗೈಗೆ ಕಟ್ಟಿಕೊಳ್ಳಬೇಕು.
ಭಂಡಾರ ಅಥವಾ ಕಡುಬು ನೈವೇದ್ಯ. ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟಿನಿಂದ ಕಡುಬು ತಯಾರಿಸಿ ಅದರೊಳಗೆ ನಾಣ್ಯ ಅಥವಾ ಕಾಯಿನ್ ಕಡಲೆಯನ್ನು ಇಟ್ಟು ಬೇಯಿಸಬೇಕು. ಇನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಿಸಬೇಕು. ಭಂಡಾರ ಒಡೆಯುವ ಶಾಸ್ತ್ರ. ಪೂಜೆ ಮುಗಿದ ನಂತರ ಮನೆಯ ಗಂಡು ಮಕ್ಕಳು ಮತ್ತು ಅಥವಾ ಸಹೋದರರನ್ನು ಕರೆದು ಅವರು ಹೊಸ್ತಿಲ ಮೇಲೆ ಕಾಲಿಟ್ಟು ತಮ್ಮ ಮೊಣಕೈಯಿಂದ ಈ ಕಡುಬನ್ನು ಒಡೆಯಬೇಕು. ಕಡುಬಿನ ಒಳಗಿರುವ ನಾಣ್ಯ ಅವರಿಗೆ ಸೇರುತ್ತದೆ. ಪಾದಪೂಜೆ. ಮುತ್ತೈದೆಯರು ತಮ್ಮ ಪತಿಯ ಪಾದ ತೊಳೆದು ಅರಿಶಿನ ಕುಂಕುಮ ಹಚ್ಚಿ ಆಶೀರ್ವಾದ ಪಡೆಯುತ್ತಾರೆ. ಆಹಾರ ನಿಯಮವೇನೆಂದರೆ ಈ ದಿನ ಸಾಮಾನ್ಯವಾಗಿ ಕರಿದ ತಿಂಡಿಗಳನ್ನು ತಿನ್ನುವುದಿಲ್ಲ ಹಾಗೂ ಉಪವಾಸವಿದ್ದು ಪೂಜೆ ಮುಗಿದ ನಂತರ ಸಾತ್ವಿಕ ಆಹಾರವನ್ನು ಭೋಜನ ಸ್ವೀಕರಿಸುತ್ತಾರೆ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಉಪಯುಕ್ತ ಮಾಹಿತಿ ಎಂದು ನಾನು ಅಂದುಕೊಳ್ಳುತ್ತೇನೆ. ಧನ್ಯವಾದಗಳು. ವಿಡಿಯೋ ವೀಕ್ಷಣೆಗಾಗಿ